ತಮಿಳುನಾಡಿನ ಸರ್ಕಾರಿ ಶಾಲೆಗಳ ಮಧ್ಯಾಹ್ನದ ಊಟದ ಯೋಜನೆಗೆ ವಾರಕ್ಕೊಮ್ಮೆ ಚಿಕನ್ ಬಿರಿಯಾನಿ ಸೇರಿಸುವ ಪ್ರಸ್ತಾವನೆ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ನಟ ಹಾಗೂ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥ ವಿಜಯ್ ಈ ರೀತಿಯ ಯೋಜನೆಯನ್ನ ಜಾರಿಗೆ ತರಬೇಕು ಎಂಬ ಸಲಹೆಯನ್ನ ಬೆಂಬಲಿಗರು ಮತ್ತು ಕೆಲವು ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ. ಈ ಕುರಿತು ಮಾತನಾಡಿರುವಂತಹ ರಾಜಕೀಯ ವಿಶ್ಲೇಷಕ ರಾಜ್ ಮೋಹನ್, ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ಪ್ರತಿ ನಾಯಕನು ಶಾಲಾ ಪೌಷ್ಟಿಕಾಂಶ ಯೋಜನೆಗೆ ತನ್ನದೇ ಆದ ಕೊಡುಗೆಯನ್ನ ನೀಡಿದ್ದಾನೆ ಅಂತ ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕೆ ಕಾಮರಾಜನ್ ಅವರು ಮಧ್ಯಾಹ್ನದ ಊಟದ ಯೋಜನೆಗೆ ಅಡಿಪಾಯ ಹಾಕಿದ್ರು. ನಂತರ ಎಂ ಕರುಣಾನಿಧಿ ಊಟದ ಮೆನುವಿಗೆ ಮೊಟ್ಟೆಯನ್ನ ಸೇರಿಸಿದ್ರು. ಎಂಜಿ ರಾಮಚಂದ್ರನ್ ಈ ಯೋಜನೆಯನ್ನ ಸಂಪೂರ್ಣ ಪೌಷ್ಟಿಕ ಆಹಾರ ಯೋಜನೆಯಾಗಿ ರೂಪಿಸಿದ್ರು. ಬಳಿಕ ಜಯಲಲಿತಾ ತಮ್ಮ ಆಡಳಿತದಲ್ಲಿ ವಿವಿಧ ಪೌಷ್ಟಿಕ ಆಹಾರಗಳನ್ನ ಸೇರಿಸುವ ಮೂಲಕ ಯೋಜನೆಯನ್ನ ಮತ್ತಷ್ಟು ವಿಸ್ತರಿಸಿದ್ರು ಅಂತ ಅವರು ನೆನಪಿಸಿದ್ದಾರೆ. ರಾಜಕೀಯ ಪ್ರವೇಶಿಸಿರುವಂತಹ ವಿಜಯ್ ಕೂಡ ಮಕ್ಕಳ ಆರೋಗ್ಯ ಮತ್ತು ಶಾಲಾ ಹಾಜರಾತಿಯನ್ನ ಗಮನದಲ್ಲಿಟ್ಟುಕೊಂಡು ಹೊಸ ಮಾದರಿಯ ಪೌಷ್ಟಿಕ ಆಹಾರ ಯೋಜನೆ ಜಾರಿಗೊಳಿಸುವ ಬಗ್ಗೆ ಚಿಂತನೆ ನಡೆಸಬೇಕು ಎಂಬ ಅಭಿಪ್ರಾಯ ವ್ಯಕ್ತ ಆಗಿದೆ. ವಾರಕ್ಕೊಮ್ಮೆ ಚಿಕನ್ ಬಿರಿಯಾನಿ ನೀಡಿದರೆ ಮಕ್ಕಳಲ್ಲಿ ಪೌಷ್ಟಿಕಾಂಶ ಹೆಚ್ಚುವುದರ ಜೊತೆಗೆ ಸರ್ಕಾರಿ ಶಾಲೆಗಳತ್ತ ಹೆಚ್ಚಿನ ಆಕರ್ಷಣೆ ಮೂಡಬಹುದು ಎಂದು ಕೆಲವರು ವಾದಿಸ್ತಾ ಇದ್ದಾರೆ. ಆದರೆ ಇದು ಸದ್ಯ ಕೇವಲ ಒಂದು ಸಲಹೆ ಆಗಿದ್ದು ಸರ್ಕಾರ ಅಥವಾ ವಿಜಯ್ ಅವರ ಪಕ್ಷದಿಂದ ಈ ಕುರಿತು ಯಾವುದೇ ಅಧಿಕೃತ ಘೋಷಣೆ ಹೊರಬಿದ್ದಿಲ್ಲ. ಈ ಪ್ರಸ್ತಾವನೆ ಇದೀಗ ತಮಿಳುನಾಡಿನ ರಾಜಕೀಯ ಹಾಗೂ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯ ವಿಷಯವಾಗಿದ್ದು ಮುಂದಿನ ದಿನಗಳಲ್ಲಿ ಇದು ಯಾವ ರೂಪ ಪಡೆಯಲಿದೆ ಎಂಬುದು ಕುತೂಹಲವನ್ನ ಮೂಡಿಸಿದೆ.